ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಧರ್ಮೋಪದೇಶ ಕಂಡ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಡಿಯೋಟರ್ಮಿ ಚಾಪ್ಟರ್ 5 ವರ್ಡ್ 16. ನಿನ್ನ ದಿವಸಗಳು ಹೆಚ್ಚಾಗುವ ಹಾಗೆಯೂ ನಿನ್ನ ದೇವರಾದ ಯೆಹೋವನು ನಿನಗೆ ಕೊಡುವ ನಾಡಿನಲ್ಲಿ ನಿನಗೆ ಒಳ್ಳೆಯದಾಗುವ ಹಾಗೆಯೂ ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆಯನ್ನು ತಾಯಿಯನ್ನು ಗೌರವಿಸು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳ ವಾಕ್ಯಭಾಗ ಹೇಳ್ತದೆ, ನಿನ್ನ ದಿವಸಗಳು, ನಿಮ್ಮ ಆಯಸ್ಕಾಲಗಳು, ನಮ್ಮ ಆಯಸ್ಕಾಲಗಳು ಹೆಚ್ಚಾಗುವ ಹಾಗೆಯೋ, ಅಷ್ಟು ಮಾತ್ರ ಅಲ್ಲ, ದೇವರನ್ನು ಕೊಟ್ಟಿರ್ತಕ್ಕಂಥ ನಾಡಿನಲ್ಲಿ ನಮಗೆ ಒಳ್ಳೆಯದಾಗುವಂತೆಯೋ ನಾವೇನು ಮಾಡಬೇಕು? ದೇವರು ಆಜ್ಞಾಪಿಸಿದ ಪ್ರಕಾರವಾಗಿ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ. ಆಮೇನ್. ಹಾಗೆ ಇನ್ನೊಂದು ವಾಕ್ಯ ನೋಡೋಣ. ಎಫೆಸಿಯನ್ ಚಾಪ್ಟರ್ 6 ವರ್ಡ್ 1 2 3. ಎಫೆಸದವರಿಗೆ 6ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದವರೆಗೆ. ಮಕ್ಕಳೇ, ನೀವು ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ಇದು ನ್ಯಾಯವಾದದ್ದು. ನಿನ್ನ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಬೇಕು ಎಂಬುದು ವಾಗ್ದಾನದ ಸಹಿತವಾದ ಮೊದಲನೇ ಆಜ್ಞೆಯಾಗಿದೆ. ಸನ್ಮಾನಿಸಿದರೆ ನಿನಗೆ ಶುಭವಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ದೇವರ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅನ್ನೋದು ದೇವರು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಸಹಿತವಾದಂಥ ಮೊದಲನೇ ಆಜ್ಞೆ. ಸಲಹೆ ಅಲ್ಲ, ಆಜ್ಞೆ. ಅನುಸರಿಸಲೇಬೇಕು ಅನ್ನೋ ನಿಯಮ. ಅನುಸರಿಸಿದ್ರೆ ನಮಗೆ ಆಶೀರ್ವಾದ, ಅಭಿವೃದ್ಧಿ, ಆಯಸ್ಕಾಲಗಳು ಹೆಚ್ಚಾಗುತ್ತೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಅನುಸರಿಸಿ ನಡೀಲೇಬೇಕಂದ್ರೆ ಖಚಿತವಾಗಿ ಅನುಸರಿಸಿ ನಡೀಲೇಬೇಕು. ಇದು ಆಜ್ಞೆ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದು ಒಂದಿದೆ ಅಂತ ಮನುಷ್ಯನ ಹತ್ರ. ಅದೇನು ಅಂದರೆ ದೇವರಿಗೆ ಭಯಪಟ್ಟು ನಡೀತಕ್ಕಂಥದ್ದು. ನನ್ನ ಮನುಷ್ಯನಲ್ಲಿ ಒಂದೇ ಒಂದು ಒಳ್ಳೆಯ ಕಾರ್ಯ ನೋಡ್ತೀನಿ, ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಅದೇನು ಅಂದರೆ ದೇವರಿಗೆ ಭಯಪಟ್ಟು ನಾವು ಜೀವಿಸ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಹೇಗೆ ಬೇಕಾದರೂ ಜೀವಿಸ್ಬೋದಾ? ಖಂಡಿತವಾಗ್ಲೂ ಹಾಗೆ ಜೀವಿಸೋದಕ್ಕೆ ಅಧಿಕಾರ ಉಂಟು ಅಂತ ವಾಕ್ಯ ಹೇಳುತ್ತೆ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲನು ಬರಿತಾ ಇದ್ದಾನೆ, ನಮಗೆ ಏನು ಬೇಕಾದ್ರೂ ಮಾಡೋದಕ್ಕೆ ಅಧಿಕಾರ ಉಂಟು, ಆದರೆ ಅದೆಲ್ಲವೂ ಸಹ ಹಿತವಾದ್ದಲ್ಲ. ಆದರೆ ಹಿತವಾದ್ದು ಏನು ಅಂತಂದರೆ ದೇವರಿಗೆ ಭಯಪಟ್ಟು ಆಜ್ಞೆಗಳನ್ನ ಕೈಗೊಂಡು ನಡೆಯೋದು. ಆಮೇನ್. ಇದು ದೇವರಿಗೂ ಇಷ್ಟ, ನಮಗೂ ಆಶೀರ್ವಾದ. ಆಮೇನ್. ನಾವೊಂದು ವಾಕ್ಯ ಭಾಗ ನೋಡೋಣ. ಆದರೆ ಈ ಥರ ಯಾರಿಗೂ ಆಗಿಲ್ಲ, ಆಗ ಆಗೋದು ಬೇಡ. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿಗಳ 30ನೇ ಅಧ್ಯಾಯ 17ನೇ ವಾಕ್ಯ. ಪ್ರಾವರ್ಬ್ ಚಾಪ್ಟರ್ 30 ವರ್ಡ್ 17. ತನ್ನ ತಂದೆಯನ್ನು ಆಸ್ತಿ ಮಾಡಿ ತನ್ನ ತಾಯಿಯನ್ನು ಧಿಕ್ಕರಿಸುವ ಕಣ್ಣನ್ನು ಕಣಿವೆಯ ಕಾಗೆಗಳು ಕಿತ್ತು ಹಾಕುವವು, ಪ್ರಾಯದ ಹದ್ದುಗಳು ಅದನ್ನು ತಿನ್ನುವವು. ದೇವರಿಗೆ ಸ್ತೋತ್ರ. ಈ ಥರ ಯಾರಿಗೂ ಆಗಿಲ್ಲ, ನಿಜ. ದೇವರಿಗೆ ಸ್ತೋತ್ರ. ಆಗೋದು ಬೇಡ. ಬಟ್ ಧಿಕ್ಕರಿಸಿ ನಡೀತಕ್ಕಂಥ ಕಾರ್ಯಗಳು ಉಂಟಂದರೆ ಉಂಟು, ತಿರಸ್ಕಾರ ಮಾಡ್ತಕ್ಕಂಥದ್ದು ಉಂಟಂದರೆ ಉಂಟು, ನಿಂದಿಸ್ತಕ್ಕಂಥದ್ದು, ಕೈ ಬಿಡ್ತಕ್ಕಂಥದ್ದು ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಆದರೆ ಅದು ಆಶೀರ್ವಾದಕರವಾಗಿದೆಯಾ? ಇಲ್ಲ. ಬಾಧೆ, ಹಿಂಸೆ, ಅವಮಾನ, ಕಠಿಣಕರವಂಥ ರೋಗಗಳು, ಬಲಹೀನತೆಗಳು, ಕೊರತೆಗಳು, ಸಾಲಬಾಧೆ, ಅವಮಾನ, ನಿಂದೆ ಇರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಇದಕ್ಕಿಂತ ದೊಡ್ಡ ನಷ್ಟ, ಕಷ್ಟ ಇನ್ನೂ ಬೇಕಾಗಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ನೀವು ಕೈಗೊಂಡು ಆಜ್ಞೆಗಳನ್ನ ಅನುಸರಿಸಿ ನಡ್ರಿ, ತಂದೆ ತಾಯಿಗಳನ್ನ ಸನ್ಮಾನಿಸಿರಿ, ಅವ್ರನ್ನ ಪ್ರೀತಿಸಿರಿ, ಅವ್ರನ್ನ ಗೌರವಿಸಿರಿ, ಅವ್ರನ್ನ ಪೋಷಿಸಿರಿ. ಆಗ ನಿಮಗೂ ಸಹ ನೀವು ಜೀವಿಸ್ತಕ್ಕಂಥ ನಾಡಿನಲ್ಲಿ ಒಳ್ಳೆಯದಾಗುತ್ತೆ. ಅದು ನಿಮಗೆ ಸಮಾಧಾನವನ್ನು, ಸಂತೋಷವನ್ನು, ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕೊಡುತ್ತೆ. ದೇವರಿಗೂ ಸಹ ಅದು ಮೆಚ್ಚುಗೆಯಾಗಿರುತ್ತೆ. ಆಮೇನ್. ಸೊ ಅದನ್ನೇ ವಾಕ್ಯ ನಮ್ಗೆ ಹೇಳ್ತಕ್ಕಂಥದ್ದು. ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ನಿನ್ನ ತಂದೆಯನ್ನು ತಾಯಿಯನ್ನು ನಿನ್ನ ಸನ್ಮಾನಿಸು, ಗೌರವಿಸು. ಅದು ನಿಮಗೂ ನಮ್ಮ ದೇವರಾದಂಥ ನಿಮಗೂ ಇಷ್ಟ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅದು ನಮಗೆ ಆಶೀರ್ವಾದಕರವಾಗಿಯೂ ಅಭಿವೃದ್ಧಿಯಾಗಿಯೂ, ಅಷ್ಟು ಮಾತ್ರ ಅಲ್ಲ, ಮಹಿಮೆಯಾಗಿಯೂ
ನಮಗಿದೆ, ಅದು ನಿಮಗೂ ಮೆಚ್ಚುಗೆಯಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ನಿನ್ನ ವಾಕ್ಯಕ್ಕೆ ಒಪ್ಪಿಸ್ಕೊಳ್ತೀವಿ. ಆಮೇನ್. ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೋತೀವಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.